ಜಿಎಸ್ಟಿ ಪಾಲಿಟಿಕ್ಸ್ 8 ವರ್ಷದಿಂದ ಕೇಳಿದ್ದಾಯ್ತು. ಆದ್ರೆ ಈಗ ಕಡೆಗೂ ಕರುಣೆ ಬಂದು ಪಾಪ ಬದುಕಿಕೊಳ್ಳಲಿ, ಏನಾದ್ರೂ ಖರೀದಿ ಮಾಡಿ ದೀಪಾವಳಿ ದಸರಾಗೆ ಖುಷಿ ಖುಷಿಯಿಂದ ಜೀವನ ಸಾಗಿಸಲಿ ಅಂತ ಮೋದಿ ಅವರ ಸರ್ಕಾರ ನಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಮೋದಿಯಿಂದ ದೀಪಾವಳಿ ದಸರಾ ಡಬಲ್ ಧಮಾಕ, ಜಿಎಸ್ಟಿ ಗುಡ್ ನ್ಯೂಸ್, ಮಿಡಲ್ ಕ್ಲಾಸ್ ಮಂದಿ ಫುಲ್ ಖುಷ್, ಜನರಿಗೆ ಖುಷಿ ಕರೆ, ರಾಜ್ಯ ಸರ್ಕಾರಗಳಿಗೆ ಯಾಕೆ ಹೊರೆ, ಎಲೆಕ್ಷನ್ ಗಿಮಿಕ್ಕ, ರಾಜ್ಯ ಸರ್ಕಾರಗಳಿಗೆ ಖೋತಾ ಪಕ್ಕಾನ, ಜಿಎಸ್ಟಿ ಪರಿಷ್ಕರಣೆಗೆ ವಿರೋಧ ಏಕೆ, ವಿಪಕ್ಷಗಳು ಹೇಳಿದ್ದೇನು, ಜಿಎಸ್ಟಿಯಲ್ಲಿ ಮುಂದಿನ ಪೀಳಿಗೆ ಸುಧಾರಣೆ ಕ್ರಮ ಎಂದಿದ್ದಾರೆ ಮೋದಿ, ಕೇಂದ್ರದ ಕ್ರಾಂತಿಕಾರಿ ಬದಲಾವಣೆ ಅಂತ ಕಮಲ ಪಡೆ ಸಮರ್ಥನೆ, 8 ವರ್ಷಗಳ ನಂತರ ಜಿಎಸ್ಟಿ ತಪ್ಪು ಸರಿಪಡಿಸಿದ ಕೇಂದ್ರಕ್ಕೆ ಧನ್ಯವಾದ, ಬಿಹಾರ ಚುನಾವಣೆಯೋ ಡೊನಾಲ್ಡ್ ಟ್ರಂಪ್ ಸುಂಕವೋ ಇವೆಲ್ಲವೂ ಕಾರಣ ಇರಬಹುದು ಅಂತ ಪಿ ಚಿದಂಬರಂ ವ್ಯಂಗ್ಯ, ರಾಜ್ಯ ಕಾಂಗ್ರೆಸ್ ನಾಯಕರಿಂದಲೂ ಕೇಂದ್ರದ ಮೇಲೆ ಟೀಕಾಸ್ತ್ರ, ಚಪಾತಿ ಮೊಸರಿಗೂ ಟ್ಯಾಕ್ಸ್ ಹಾಕಿದ್ರು ಈಗ ಜ್ಞಾನೋದಯ ಆಗಿದೆ, ರಾಜ್ಯಕ್ಕೆ ಅನ್ಯಾಯ ಸರಿ ಮಾಡ್ತಾರಾ ನೋಡೋಣ ಅಂದ್ರು ಪ್ರಿಯಾಂಕ್ ಖರ್ಗೆ. ಇದೇನು ದೊಡ್ಡ ಬಂಪರ್ ಅಲ್ಲ, ಇಷ್ಟು ದಿನ ರಕ್ತ ಇರಿ ಈಗ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದಾರೆ ಅಂತಂದ್ರು ಆರ್.ಬಿ. ತಿಮ್ಮಾಪುರ. ಜನರಿಗೆ ಅನುಕೂಲ, ರಾಜ್ಯ ಸರ್ಕಾರಕ್ಕೆ ನಷ್ಟ ಅಂದ್ರು ರಾಮಲಿಂಗ ರೆಡ್ಡಿ. ಇದರ ಮುನ್ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲೇ ಕೊಟ್ಟಿದ್ದರು. ಹಾಗಾದ್ರೆ ಇವತ್ತು ಕೂಡ ಅವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಿಎಸ್ಟಿಗೆ ಏನು ಸುಧಾರಣೆ ತಂದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇವತ್ತು ಶಿಕ್ಷಕರ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ. ಹಾಗಾದ್ರೆ ಬನ್ನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ನೋಡೋಣ. खैर, जिस भावना को लेकर हम चल रहे हैं उसी भावना पर चलते हुए कल भारत सरकार ने राज्यों के साथ मिलकर के एक बहुत बड़ा निर्णय किया है और बहुत महत्वपूर्ण निर्णय है. अब जीएसटी और भी ज्यादा सिंपल हो गया है, सरल हो गया है. जीएसटी के मुख्यतः 2 ही रेट रह गए हैं, 5% और 18%, 5% और 18%. और 22 सितंबर सोमवार जब नवरात्र का पहला दिन है और ये सारी चीजों का मातृशक्ति को संबंध तो बहुत ही रहता है और इसलिए नवरात्रि के इस प्रथम दिवस पर जीएसटी का जो एक रिफॉर्म ಮಾರುಕಟ್ಟೆ ದೊಡ್ಡದಾಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಸೂಕ್ತ ನಿರ್ಧಾರಗಳನ್ನ ಈಗ ಅವರೇ ಹೇಳ್ತಿದ್ರು ಇಳಿಸಿ ಅಂತ, ಕಾಂಗ್ರೆಸ್ನವರು ಇಳಿಸಿ ಅಂತ ಹೇಳ್ತಿದ್ರಲ್ವಾ, ಅವರು ಹೇಳ್ತಿದ್ರು. ಇವತ್ತು ನಿರ್ಧಾರ ಮಾಡಕ್ ಬಂದಾಗ ಇನ್ನೊಂದು ಮಾತು ಹೇಳಕ್ ಯಾರಿಗೋ ಏನಲ್ಲೂ ಆಗಲ್ಲ. ಹಾಗಾಗಿ ಸುಸ್ಥಿರತೆ ಬರಬೇಕು, ಸಸ್ಟೈನೇಬಲ್ ಆಗಬೇಕು, ಸುಸ್ಥಿರತೆ ಬರಬೇಕು ಅಂದ್ರೆ ಈ ರೀತಿ ಸುಧಾರಣೆಗಳನ್ನ ತರುವಂಥದ್ದು ಅವಶ್ಯಕತೆ ಇರುತ್ತೆ. ಈ ಅವಶ್ಯಕತೆಯನ್ನು ಅರ್ಥಕೊಂಡು ಅವರಿಗೆ ಶಾರ್ಟೇಜ್ ಬರೋದು, ಕಮ್ಮಿ ಆಗುವಂಥದ್ದು ಸವಾಲುಗಳು ಇರ್ತದೆ, ಇಲ್ಲ ಅಂತ ಏನು ಹೇಳಿಲ್ಲ ಅಂತ ಹೇಳಿ. ನರೇಂದ್ರ ಮೋದಿಜಿ ಅಂತ ಹೇಳಿದ್ರೆ ದೇಶದ ಬಡವರಿಗಾಗಿ, SC ST OBCಗಳಿಗಾಗಿ ಬೆಲೆ ಇಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ದಿನನಿತ್ಯ ವಸ್ತುಗಳನ್ನು ಬಳಸ್ತೀವಿ, ನೀರಿನಿಂದ ಹಿಡ್ಕೊಂಡು, ಕಸದಿಂದ ಹಿಡ್ಕೊಂಡು, ಪೆಟ್ರೋಲ್ ಡೀಸೆಲ್ ನಿಂದ ಹಿಡ್ಕೊಂಡು, ಕಂದಾಯ ಇಲಾಖೆಯ ಎಲ್ಲ ಹಂತಗಳಲ್ಲೂ ಕೂಡ ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಅಂತ ಅಂದ್ರೆ ಬೆಲೆ ಇಳಿಕೆ ಮಾಡ್ತಕ್ಕಂಥದ್ದು. ಇದನ್ನ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಿರೋಧ ಮಾಡದಂತೆ ಕಾಣಿಸ್ತಾ ಇದೆ. ಇನ್ನು ಇಷ್ಟೊಂದು ನಷ್ಟ ಆಗತ್ತೆ, ಸಮಸ್ಯೆ ಆಗತ್ತೆ ಎಂದಿದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ವಾಕೌಟ್ ಮಾಡ್ಬೇಕಿತ್ತು ಇವರು. ತೆಲಂಗಾಣದವ್ರು ಯಾಕೆ ವಾಕೌಟ್ ಮಾಡಲಿಲ್ಲ, ತಮಿಳುನಾಡು ಅವ್ರು ಯಾಕೆ ವಾಕೌಟ್ ಮಾಡಲಿಲ್ಲ, ಕರ್ನಾಟಕದವ್ರು ಯಾಕೆ ವಾಕೌಟ್ ಮಾಡಲಿಲ್ಲ? ಇಷ್ಟೊಂದು ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗತ್ತೆ ಅಂತಂದ್ರೆ ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಬೇಕು, ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕು ಅಂತ ಅಷ್ಟೊಂದು ಇದ್ದಿದ್ರೆ ನಿನ್ನೆ ಹೊರಗಡೆ ಬರ್ಬೇಕಿತ್ತು ಮೀಟಿಂಗ್ ಇಂದ ವಿರೋಧ ಮಾಡಿ. ಸರ್ವಾನುಮತದಿಂದ ಅಲ್ಲಿ ಅಂಗೀಕಾರ ಮಾಡ್ಬಿಟ್ಟು ವೋಟ್ ಹಾಕ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇತ್ತು.
ನಮಗೆ ಅವರು ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 13%. ಅಂದರೆ ಹತ್ತತ್ರ 50,000 ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ GST ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರ ನೋಡಿ, ನಮ್ಮ ಪ್ರಶ್ನೆ ಅದೇ ಅಲ್ವಾ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ BJP ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂಥ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದ್ದಾರಲ್ಲ, ಇದು ಸಂತೋಷ. ಆದರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇದೇ ನಾವು ಹೇಳಿದಾಗ 2016ರಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗನೂ ಸೃಷ್ಟಿ ಆಗ್ತಾಯಿತ್ತು, ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಮೊದಲೇ ನಮಗೆ GST ಹಣನ ನಮಗೆ ಬರಬೇಕಾದ ಹಣನೇ ಕೊಡ್ತಾ ಇಲ್ಲ. ಇನ್ನು ಹೆಚ್ಚಿಗೆ ಬರಬೇಕಾದ್ರೆ ಅವ್ರ ರೀತಿ ನಿರೀಕ್ಷೆ ಮಾಡಲಿಕ್ಕೆ ನಮಗೇನು ಸಾಧ್ಯ ಇಲ್ಲ. ಕೆಲವು ಪರ್ಸೆಂಟೇಜ್ ಹೆಚ್ಚು, ಕೆಲವು ಕಡಿಮೆ ಆಗಿದ್ದಾವೆ. ಅದೇನು ದೊಡ್ಡ ಕೊಡುಗೆ, ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ಯಾವುದೋ ಒಂದನ್ನು ಹೆಚ್ಚು ಮಾಡೋದು, ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಏನು ಕೆಲವು ಬಂಪರ್ ಕೊಟ್ಬಿಟ್ರು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ. ಮೊದಲೇ ಆ GST ಹಾಕಿದ್ದೇ ತಪ್ಪು.